ಇನ್ನು ಈ ಜಾತಿ ಗಣತಿ ಹಿಂದಿದೆಯಾ ಮುಖ್ಯಮಂತ್ರಿ ಕುರ್ಚಿ ಕಾಳಗ? ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರ ನಡುವೆ ನಡೆದಿರುವ ಕುರ್ಚಿ ಕಾಳಗಕ್ಕೂ ಸಮೀಕ್ಷೆಗೂ ಕೂಡ ತಳುಕು ಹಾಕಲಾಗ್ತಾ ಇದೆ. ಜಾತಿ ಗಣತಿ ನಡೆದ್ರೆ ಯಾರಿಗ್ ಲಾಭ ಯಾರಿಗ್ ನಷ್ಟ ಅನ್ನೋದ್ರ ತುಲನಾ ಕಾರ್ಯ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಅದು. ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಟ್ಟು ಹಿಡಿದು ಕೂತಿದ್ದಾರೆ. ಇವರ ಜೊತೆಯಲ್ಲಿ ಕೆಲ ಸಚಿವರು ಸಮೀಕ್ಷೆ ಈಗಲೇ ಆಗಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಆದ್ರೆ ಸಮೀಕ್ಷಾ ಕಾರ್ಯವನ್ನ ಮುಂದೂಡಬೇಕು ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಬಿಗಿ ಪಟ್ಟು ಹಿಡಿದಿದ್ದಾರೆ. ಜಾತಿ ಗಣತಿ ಸಮೀಕ್ಷೆ ವಿಚಾರದಲ್ಲಿ ಒಕ್ಕಲಿಗ ಸಮುದಾಯ, ಲಿಂಗಾಯತ ಸಮುದಾಯಕ್ಕೆ ನಾಯಕತ್ವ ಕೊಟ್ಟಿದ್ದಾರೆ. ವೀರಶೈವ ಲಿಂಗಾಯತರಿಗೆ ಡಿಸಿಎಂ ಡಿಕೆಶಿ ನಾಯಕತ್ವ ಕೊಟ್ಟು ಸರ್ವೆ ಮುಂದೂಡಿಕೆಗೆ ಡಿಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದಂತೆ ಕಾಣ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹನುಮಂತು ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಈ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂರೋ ಆ ಒಂದು ರೇಸ್, ಸಿದ್ದರಾಮಯ್ಯನವರು ಕೆಳಗಿಳಿಸಿ ತಾವು ಕೂರಬೇಕು ಅನ್ನೋ ರೇಸ್ ಡಿಕೆ ಶಿವಕುಮಾರ್ ಅವರ ಮನಸ್ಸಿನಲ್ಲಿದೆ ಅನ್ನೋ ಚರ್ಚೆ ಬಹಳ ದಿನಗಳಿಂದ ನಡೀತಾ ಇದೆ. ಇದೀಗ ಜಾತಿ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈ ಮುಖ್ಯಮಂತ್ರಿ ಕುರ್ಚಿ ರೇಸ್ ವಿಚಾರ ತಳಕ ಹಾಕೊಳ್ತಿರೋದು ಯಾಕೆ? ಇಂಥದ್ದೊಂದು ಚರ್ಚೆ ಈಗ ರಾಜಕೀಯ ವಲಯದಲ್ಲಿ ಜೋರಾಗಿ ನಡೀತಾ ಇದೆ ಸ್ಮಿತಾ. ಯಾಕೆ ಅಂತಂದು ಹೇಳಿದ್ರೆ, ಈ ಕಾಂಗ್ರೆಸ್ನಲ್ಲಿ ಬೂದಿ ಮುಚ್ಚಿದ ಕೆಂಡದಂತೆ ಪರಿಸ್ಥಿತಿ ಇರುವಂತದ್ದು ಅದು ಅಧಿಕಾರ ಹಂಚಿಕೆ ಸೂತ್ರದ ವಿಚಾರ. ಇದು ಆಗಾಗ ಚರ್ಚೆಯ ಮುನ್ನೆಲೆಗೆ ಬರುತ್ತೆ, ಅದು ಮತ್ತೆ ಸೈಲೆಂಟ್ ಆಗುತ್ತೆ. ಇದೀಗ ಇಂಥದ್ದೊಂದು ಚರ್ಚೆ ಈಗ ಯಾವಾಗ ಈ ಸಮೀಕ್ಷೆ ವಿಚಾರಕ್ಕೆ ಆರ್ಥಿಕ ಶೈಕ್ಷಣಿಕ ಒಂದು ಸಾಮಾಜಿಕ ಸಮೀಕ್ಷೆ ಏನಿದೆ, ಈ ಒಂದು ಸಮೀಕ್ಷೆ ಜಾತಿಯ ಸ್ವರೂಪವನ್ನ ಪಡೆದು ಕಿಚ್ಚು ಹೆಚ್ಚಾದಂತ ಸಂದರ್ಭದಲ್ಲಿ ಇಂಥದ್ದೊಂದು ಚರ್ಚೆ ಶುರುವಾಗಿದೆ. ಯಾಕೆ ಅಂತಂದು ಹೇಳಿದ್ರೆ, ನಿನ್ನೆ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಲಿಂಗಾಯತ ಸಚಿವರಿಗೆ ಮತ್ತೆ ಒಂದಷ್ಟು ಸಚಿವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಾಯಕತ್ವ ಕೊಟ್ಟರು ಅನ್ನೋಂಥದ್ದು, ಇದರ ಹಿಂದೆ ಅನೇಕ ರೀತಿಯ ಲೆಕ್ಕಾಚಾರಗಳು ಕೂಡ ಇದ್ದಂತೆ ಕಾಣಿಸ್ತಾ ಇರುವಂತದ್ದು. ಒಂದು, ಸಹಜವಾಗಿಯೇ ಕಾಂಗ್ರೆಸ್ನಲ್ಲಿ ಆಗ್ಲೇ ಹೇಳಿದಾಗೆ ಅಧಿಕಾರ ಹಂಚಿಕೆ ಸೂತ್ರ ಬಂದಂತ ಸಂದರ್ಭದಲ್ಲಿ ಸಮೀಕ್ಷೆ ನಡೆದು ಸಮೀಕ್ಷೆಯಲ್ಲಿ ಅಹಿಂದ ವರ್ಗ ಮತ ಏನು ಸಂಖ್ಯೆ ಏನಿದೆ ಅದು ಹೆಚ್ಚಾಗಿದ್ರೆ ಅದು ಸಹಜವಾಗಿ ಸಿದ್ದರಾಮಯ್ಯ ಅವ್ರನ್ನ ರಾಜಕೀಯವಾಗಿ ಮತ್ತಷ್ಟು ಪ್ರಬಲವಾಗಿಸುತ್ತೆ. ಯಾಕಂತಂದ ಹೇಳಿದ್ರೆ, ರಾಹುಲ್ ಗಾಂಧಿ ಅವರು ಈಗಾಗಲೇ ಇಡೀ ದೇಶಾದ್ಯಂತ ಹಿಂದುಳಿದ ವರ್ಗಗಳ ವಿಚಾರಕ್ಕೆ ಆಗಾಗ ಸಮಸ್ಯೆಗಳ ವಿಚಾರ ಆಗಿರಬಹುದು ಮತ್ತೆ ಅವರಿಗೆ ನಾಯಕತ್ವದ ವಿಚಾರಕ್ಕೆ ಪ್ರಸ್ತಾಪ ಮಾಡ್ತಾ ಇರುವಂತಹ ಹೊತ್ತಿನಲ್ಲಿ ಇಲ್ಲಿ ಅಹಿಂದ ವರ್ಗ ಬಹುದೊಡ್ಡವಾಗಿ ನಿಂತಿದೆ, ಹಿಂದುಳಿದ ವರ್ಗ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಇದೆ ಅನ್ನುವಂತಹ ಸಂದೇಶ ಏನಾದ್ರೂ ರವಾನೆ ಆದ್ರೆ, ಅದರ ಪ್ರಮಾಣ ಜಾಸ್ತಿ ಆಗಿದೆ ಅನ್ನೋಂಥದ್ದು ಸಮೀಕ್ಷೆ ಮೂಲಕ ಏನಾದ್ರೂ ಗೊತ್ತಾದ್ರೆ ಅದು ಸಹಜವಾಗಿ ರಾಜಕೀಯವಾಗಿ ಅವರನ್ನ ತಡಿಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಒಂದು ಕಡೆಗಾದ್ರೆ, ಮತ್ತೊಂದು ಕಡೆಗೆ ಒಂದೊಮ್ಮೆ ಅಧಿಕಾರ ಹಂಚಿಕೆಯ ಸೂತ್ರದ ಸಮಯ ಸಂದರ್ಭ ಬಂತು ಅಂತ ಹೇಳಿದ್ರೆ ಲಿಂಗಾಯತರ ಒಂದಷ್ಟು ಶಾಸಕರಾಗಿರ್ಬೋದು, ಸಮುದಾಯದ ನಾಯಕರಾಗಿರ್ಬೋದು, ಅವರೆಲ್ಲರ ಬೆಂಬಲವೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಗಬಹುದು. ಆ ಒಂದು ನಿಟ್ಟಿನಲ್ಲೂ ಕೂಡ ಅನೇಕ ರೀತಿಯ ಚರ್ಚೆಗಳು ಈಗ ಜೋರಾಗಿ ನಡೀತಾ ಇದೆ. ಒಟ್ಟಿನಲ್ಲಿ ನಿರಂತರವಾಗಿ ಸಿಎಂ ಕುರ್ಚಿಯ ಕನಸಿಗೆ ನಿರಂತರವಾಗಿ ಪ್ರಯತ್ನ ಪಡ್ತಾ ಇರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಸಣ್ಣ ಅಸ್ತ್ರ ಸಿಕ್ಕರೂ ಕೂಡ ಅದನ್ನ ಒಂದಷ್ಟು ಪಕ್ಷದ ಆಂತರಿಕವಾಗಿ ಬಳಸಿಕೊಳ್ಳುವಂತ ಲೆಕ್ಕಾಚಾರದಲ್ಲಿ ಬಹಿರಂಗವಾಗಿ ಪಕ್ಷಕ್ಕೆ ಯಾವುದೇ ರೀತಿ ಡ್ಯಾಮೇಜ್ ಆಗೋದೇ ರೀತಿಯಲ್ಲಿ ಎಚ್ಚರಿಕೆ ಕ್ರಮಗಳನ್ನು ವಹಿಸ್ತಿದ್ರು ಕೂಡ ಆಂತರಿಕವಾಗಿ ಇಂಥದ್ದೊಂದು ಪ್ರಯತ್ನಗಳನ್ನು ನಿರಂತರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡ್ತಾನೆ ಬಂದಿದ್ರೆ ಅದರ ಮುಂದುವರೆದ ಭಾಗ ಇದು ಅಂತ ಅನ್ನುವಂತ ರೀತಿಯಲ್ಲಿ ಇದೀಗ ವಿಶ್ಲೇಷಣೆಗಳು ಜೋರಾಗಿ ನಡೀತಾ ಇದ್ದಾವೆ. ಸ್ಮಿತಾ, ಧನ್ಯವಾದ ಹನುಮಂತು ಮಾಹಿತಿಗಾಗಿ. ಇನ್ನು ಈ ಜಾತಿ ಗಣತಿ ಹಿಂದಿದೆಯಾ ಮುಖ್ಯಮಂತ್ರಿ ಕುರ್ಚಿ ಕಾಳಗ? ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಅವರ ನಡುವೆ ನಡೆದಿರುವ ಕುರ್ಚಿ ಕಾಳಗಕ್ಕೂ ಸಮೀಕ್ಷೆಗೂ ಕೂಡ ತಳುಕು ಹಾಕಲಾಗ್ತಾ ಇದೆ. ಜಾತಿ ಗಣತಿ ನಡೆದ್ರೆ ಯಾರಿಗ್ ಲಾಭ ಯಾರಿಗ್ ನಷ್ಟ ಅನ್ನೋದ್ರ ತುಲನಾ ಕಾರ್ಯ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಅದು.
ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಟ್ಟು ಹಿಡಿದು ಕೂತಿದ್ದಾರೆ. ಇವರ ಜೊತೆಯಲ್ಲಿ ಕೆಲ ಸಚಿವರು ಸಮೀಕ್ಷೆ ಈಗಲೇ ಆಗಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಆದ್ರೆ ಸಮೀಕ್ಷಾ ಕಾರ್ಯವನ್ನ ಮುಂದೂಡಬೇಕು ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಬಿಗಿ ಪಟ್ಟು ಹಿಡಿದಿದ್ದಾರೆ. ಜಾತಿ ಗಣತಿ ಸಮೀಕ್ಷೆ ವಿಚಾರದಲ್ಲಿ ಒಕ್ಕಲಿಗ ಸಮುದಾಯ, ಲಿಂಗಾಯತ ಸಮುದಾಯಕ್ಕೆ ನಾಯಕತ್ವ ಕೊಟ್ಟಿದ್ದಾರೆ. ವೀರಶೈವ ಲಿಂಗಾಯತರಿಗೆ ಡಿಸಿಎಂ ಡಿಕೆಶಿ ನಾಯಕತ್ವ ಕೊಟ್ಟು ಸರ್ವೆ ಮುಂದೂಡಿಕೆಗೆ ಡಿಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದಂತೆ ಕಾಣ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹನುಮಂತು ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಈ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂರೋ ಆ ಒಂದು ರೇಸ್, ಸಿದ್ದರಾಮಯ್ಯನವರು ಕೆಳಗಿಳಿಸಿ ತಾವು ಕೂರ್ಬೇಕು ಅನ್ನೋ ರೇಸ್ ಡಿಕೆ ಶಿವಕುಮಾರ್ ಅವರ ಮನಸ್ಸಿನಲ್ಲಿದೆ ಅನ್ನೋ ಚರ್ಚೆ ಬಹಳ ದಿನಗಳಿಂದ ನಡೀತಾ ಇದೆ. ಇದೀಗ ಜಾತಿ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈ ಮುಖ್ಯಮಂತ್ರಿ ಕುರ್ಚಿ ರೇಸ್ ವಿಚಾರ ತಳಕ ಹಾಕೊಳ್ತಿರೋದು ಯಾಕೆ? ಇಂಥದ್ದೊಂದು ಚರ್ಚೆ ಈಗ ರಾಜಕೀಯ ವಲಯದಲ್ಲಿ ಜೋರಾಗಿ ನಡೀತಾ ಇದೆ ಸ್ಮಿತಾ. ಯಾಕೆ ಅಂತಂದು ಹೇಳಿದ್ರೆ ಈ ಕಾಂಗ್ರೆಸ್ನಲ್ಲಿ ಬೂದಿ ಮುಚ್ಚಿದ ಕೆಂಡದಂತೆ ಪರಿಸ್ಥಿತಿ ಇರುವಂತದ್ದು ಅಧಿಕಾರ ಹಂಚಿಕೆ ಸೂತ್ರದ ವಿಚಾರ. ಇದು ಆಗಾಗ ಚರ್ಚೆಯ ಮುನ್ನೆಲೆಗೆ ಬರುತ್ತೆ, ಅದು ಮತ್ತೆ ಸೈಲೆಂಟ್ ಆಗುತ್ತೆ. ಇದೀಗ ಇಂಥದ್ದೊಂದು ಚರ್ಚೆ ಈಗ ಯಾವಾಗ ಈ ಸಮೀಕ್ಷೆ ವಿಚಾರಕ್ಕೆ ಆರ್ಥಿಕ ಶೈಕ್ಷಣಿಕ ಒಂದು ಸಾಮಾಜಿಕ ಸಮೀಕ್ಷೆ ಏನಿದೆ, ಈ ಒಂದು ಸಮೀಕ್ಷೆ ಜಾತಿಯ ಸ್ವರೂಪವನ್ನ ಪಡೆದು ಕಿಚ್ಚು ಹೆಚ್ಚಾದಂತ ಸಂದರ್ಭದಲ್ಲಿ ಇಂಥದ್ದೊಂದು ಚರ್ಚೆ ಶುರುವಾಗಿದೆ. ಯಾಕೆ ಅಂತಂದು ಹೇಳಿದ್ರೆ ನಿನ್ನೆ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಲಿಂಗಾಯತ ಸಚಿವರಿಗೆ ಮತ್ತೆ ಒಂದಷ್ಟು ಸಚಿವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಾಯಕತ್ವ ಕೊಟ್ಟರು ಅನ್ನೋಂಥದ್ದು, ಇದರ ಹಿಂದೆ ಅನೇಕ ರೀತಿಯ ಲೆಕ್ಕಾಚಾರಗಳು ಕೂಡ ಇದ್ದಂತೆ ಕಾಣಿಸ್ತಾ ಇರುವಂತದ್ದು. ಒಂದು, ಸಹಜವಾಗಿಯೇ ಕಾಂಗ್ರೆಸ್ನಲ್ಲಿ ಆಗ್ಲೇ ಹೇಳಿದಾಗೆ ಅಧಿಕಾರ ಹಂಚಿಕೆ ಸೂತ್ರ ಬಂದಂತ ಸಂದರ್ಭದಲ್ಲಿ ಸಮೀಕ್ಷೆ ನಡೆದು ಸಮೀಕ್ಷೆಯಲ್ಲಿ ಅಹಿಂದ ವರ್ಗ ಮತ ಏನು ಸಂಖ್ಯೆ ಏನಿದೆ ಅದು ಹೆಚ್ಚಾಗಿದ್ರೆ ಅದು ಸಹಜವಾಗಿ ಸಿದ್ದರಾಮಯ್ಯ ಅವ್ರನ್ನ ರಾಜಕೀಯವಾಗಿ ಮತ್ತಷ್ಟು ಪ್ರಬಲವಾಗಿಸುತ್ತೆ. ಯಾಕಂತಂದ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಈಗಾಗಲೇ ಇಡೀ ದೇಶಾದ್ಯಂತ ಹಿಂದುಳಿದ ವರ್ಗಗಳ ವಿಚಾರಕ್ಕೆ ಆಗಾಗ ಸಮಸ್ಯೆಗಳ ವಿಚಾರ ಆಗಿರಬಹುದು ಮತ್ತೆ ಅವರಿಗೆ ನಾಯಕತ್ವದ ವಿಚಾರಕ್ಕೆ ಪ್ರಸ್ತಾಪ ಮಾಡ್ತಾ ಇರುವಂತಹ ಹೊತ್ತಿನಲ್ಲಿ ಇಲ್ಲಿ ಅಹಿಂದ ವರ್ಗ ಬಹುದೊಡ್ಡವಾಗಿ ನಿಂತಿದೆ, ಹಿಂದುಳಿದ ವರ್ಗ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಇದೆ ಅನ್ನುವಂತಹ ಸಂದೇಶ ಏನಾದ್ರೂ ರವಾನೆ ಆದ್ರೆ, ಅದರ ಪ್ರಮಾಣ ಜಾಸ್ತಿ ಆಗಿದೆ ಅನ್ನೋಂಥದ್ದು ಸಮೀಕ್ಷೆ ಮೂಲಕ ಏನಾದ್ರೂ ಗೊತ್ತಾದ್ರೆ ಅದು ಸಹಜವಾಗಿ ರಾಜಕೀಯವಾಗಿ ಅವರನ್ನ ತಡ್ಡಿಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಒಂದು ಕಡೆಗಾದ್ರೆ, ಮತ್ತೊಂದು ಕಡೆಗೆ ಒಂದೊಮ್ಮೆ ಅಧಿಕಾರ ಹಂಚಿಕೆಯ ಸೂತ್ರದ ಸಮಯ ಸಂದರ್ಭ ಬಂತು ಅಂತ ಹೇಳಿದ್ರೆ ಲಿಂಗಾಯತರ ಒಂದಷ್ಟು ಶಾಸಕರಾಗಿರ್ಬೋದು, ಸಮುದಾಯದ ನಾಯಕರಾಗಿರ್ಬೋದು, ಅವರೆಲ್ಲರ ಬೆಂಬಲವೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಗಬಹುದು. ಆ ಒಂದು ನಿಟ್ಟಿನಲ್ಲೂ ಕೂಡ ಅನೇಕ ರೀತಿಯ ಚರ್ಚೆಗಳು